ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿತ್ಯ. ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಸಿಗೇಗುಡ್ಡಕ್ಕೆ ಹೊರಟಿದ್ದೀವಿ. ಮನೇಲಿ ತಿಂಡಿ ಮಾಡಿರಲಿಲ್ಲ, ಇಲ್ಲಿ ಫುಡ್ ಕೋರ್ಟಲ್ಲಿ ತಿಂಡಿ ತಿನ್ಕೊಂಡು ಈಗ ಹೊರಟಿದ್ದೀವಿ. ಇದು ಸಾಲ್ಗಾಮೆ ರೋಡು. ನಾವು ಯಾರ್ಯಾರು ಹೊರಟಿದ್ದೀವಿ ಅಂದರೆ ಡ್ರೈವ್ ಮಾಡ್ತಿರೋದು ನಮ್ಮ ಅಣ್ಣ, ಅವ್ರದ್ದೇ ಕಾರು, ನಮ್ಮ ಮನೆಯವರು, ಇವರವ್ರ ಹೆಂಡ್ತಿ, ಅವ್ರ ಮಕ್ಕಳು, ನಮ್ಮ ಮನೆಯವರು, ನಾನು, ನನ್ನ ಮಗಳು, ಆಮೇಲೆ ಅವರ ತಮ್ಮನ ಮಗ, ಇಷ್ಟು ಜನ ಹೊರಟಿದ್ದೀವಿ. ಇದು ಹಾಸನದ ಸ್ಟೇಡಿಯಮ್ಮು. ಇಲ್ಲಿದೆಯಲ್ಲ, ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಏನೇ ಮೆಡಿಷನ್ ಹೋದರೂ ಇಲ್ಲಿಂದನೇ ಅಂತ ಹೋಗೋದು. ಇದು ಹಾಸನದ ಸ್ಪೇಸು. ಕಾರಲ್ಲಿ ಹೋಗ್ತಾನೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಸಾಲ್ಗಾಮೆ. ಇಲ್ಲಿಂದ ಈ ರೋಡಲ್ಲಾದರೂ ಹೋಗ್ಬೋದು, ಈ ರೋಡಲ್ಲಾದರೂ ಹೋಗೋದು. ಅದು ರೋಡು ಹಂಗೆ ಬಂದು ಕನೆಕ್ಟ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ. ತೋರಿಸಿದ್ನಲ್ಲ ಅದೇ ರೋಡ್ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ. ಈ ಕಡೆ ತೆಂಗಿನ ಮರ, ಬೀನ್ಸು, ಮೂಲಂಗಿ, ಸೊಪ್ಪು ಎಲ್ಲನೂ ಬೆಳೀತಾರೆ. ನಾವು ಮುಂದೆ ಹೋಗ್ಬಿಟ್ಟು ದಾರಿ ಗೊತ್ತಾಗ್ದಲೆ ಯಾರನ್ನೋ ಕೇಳೋ ಹೊತ್ತಿಗೆ ಇದು ಮುಂದೆ ಬಂದಿದ್ದಾರೆ, ಮತ್ತೆ ರಿಟರ್ನ್ ಹೋಗಿ ಅನ್ನೋ ಹೊತ್ತಿಗೆ ಮತ್ತೆ ರಿಟರ್ನ್ ತಿರುಗಿಸ್ಕೊಂಬಂದ್ವಿ. ಆಗಲೇ ಈ ಬೋರ್ಡ್ ನೋಡಿದ್ವಿ, ಆದರೆ ಗೊತ್ತಾಗ್ದಲೇ ಮುಂದೆ ಹೋಗಿದ್ವಿ, ಮತ್ತೆ ರಿಟರ್ನ್ ಬಂದಿದ್ದು. ಇದು ಕೆರೆ ಇಲ್ಲಿಂದ ಸ್ಟಾರ್ಟ್ ಆಗಿ ತುಂಬ ದೂರ ಇದೆ.
ತುಂಬ ದೊಡ್ಡ ಕೆರೆನೇ. ನಾವು ಹೋಗ್ತಿರೋದು ಇವಾಗ ಅಲ್ಲಿಗೇನೆ. ಅಲ್ಲಿ ಬೆಟ್ಟ ಕಾಣಿಸ್ತೈತಲ್ಲ, ಅದೇ ಸಿಗೆಗುಡ್ಡ. ಇಲ್ಲಿವರೆಗೂ ಇದೆ ಕೆರೆ. ನನಗೆ ಯಾಕೋ ಕನ್ಫ್ಯೂಸ್ ಆಗಿ ಮತ್ತೆ ಆಗಬೇಕು ಅಂತ ಅಲ್ಲೊಬ್ಬರಿದ್ರು, ಅವ್ರನ್ನ ಕೇಳಿದ್ರು. ಅವರಿಗೆ ಮುಂದೆ ಹೋಗಿ ಅಂದರು. ಅಡಿಕೆ ತೋಟ ಮಾಡಿದ್ದಾರೆ, ಅಲ್ಲೇನೋ ಸೊಪ್ಪು ಕೂಡ ಹಾಕಿದ್ದಾರೆ. ಮನೆಯಿಂದ ತಂದಿದ್ದ ನೀರು ಖಾಲಿಯಾಗಿತ್ತು. ಅಲ್ಲೊಬ್ಬರು ಕೂತಿದ್ರಲ್ಲ, ಅಲ್ಲಿ ಪಂಪ್ ಸೆಟ್ ಆನ್ ಆಗಿತ್ತು. ಅವ್ರ ಹತ್ರ ಹೋಗಿ ನೀರು ಇಸ್ಕೊಳಕ್ಕೆ ಹೋದರು ನಮ್ಮ ಮನೆಯವರು. ಮತ್ತು ನಮ್ಮ ಅಣ್ಣ ಅನ್ನಲ್ಲ, ಅವ್ರ ಮಕ್ಕಳು ಇಬ್ಬರು ಹೋಗಿದ್ರು ನೀರು ಇಸ್ಕೊಳ್ಳೋಕ್ಕೆ. ನೋಡಿ ಕಾಣಿಸ್ತಾರೆ ಇಬ್ರು ಹೋಗ್ತಾ ಇದ್ದಾರೆ ನೀರು ಇಸ್ಕೊಂಬರಕ್ಕೆ. ನೀರು ತಗೊಂಬಂದ್ರು, ನೀರು ಕುಡಿದು ಹೊರಟ್ವಿ.
ಇಲ್ಲಿ ಮಾವಿನ ತೋಪಿತ್ತು. ಇಲ್ಲಿ ಕ್ರಾಸ್ ತಗೊಬೇಕಾಗಿತ್ತು, ಆದರೆ ರೋಡ್ ಇತ್ತಲ್ಲ ಅಂತ ಮುಂದೆ ಹೋದ್ವಿ. ಅದು ನೋಡಿದರೆ ರೋಡು ಸ್ಟಾಪ್ ಆಗಿತ್ತು. ಆ ರೋಡ್ ಸ್ಟಾಪ್ ಆಗಿತ್ತು. ನಾವು ರೋಡ್ ಐತೇನೋ ಅಂತ ಆ ಕಡೆ ಸೈಡೇ ಹೋಗ್ತಾ ಇದ್ವಿ. ಮತ್ತೆ ರಿಟರ್ನ್ ಬಂದ್ವಿ. ಈ ಕಡೆ ಸೈಡ್ ಮಾವಿನ ತೋಪಿರೋದು, ಈ ಕಡೆ ಸೈಡ್ ಒಂದು ಸೀಬೆ ಗಿಡ ಇತ್ತು. ಅಲ್ಲಿ ಮಕ್ಕಳು, ನಮ್ಮ ಮನೆಯವರು, ಅಕ್ಕ ಇಬ್ಬರು ಎಲ್ಲರೂ ಸೀಬೆಹಣ್ಣು ಕೊಯ್ತಾ ಇದ್ರು. ಆಮೇಲೆ ಕ್ರಾಸ್ ಮಾಡ್ಕೊಂಡು ಹೊರಟ್ವಿ. ಈಗ ಇದು ಫ್ಯಾನು, ಇದರಿಂದ ಕರೆಂಟ್ ಉತ್ಪತ್ತಿ ಮಾಡ್ತಾರೆ. ದೂರಿಗೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಹತ್ರಕ್ಕೆ ಹೋಗ್ತಾ ಹೋಗ್ತಾ ತುಂಬ ದೊಡ್ಡ ಫ್ಯಾನ್ಗಳು. ಇನ್ನೇನು ಟೆಂಪಲ್ ಹತ್ರ ರೀಚ್ ಆಯ್ತಾ ಇದ್ದೀವಿ. ಆಲ್ರೆಡಿ ಟೂರಿಸ್ಟ್ಗಳು ಬಂದಿದ್ರು. ಈಗ ಬಂದು ಇಳಿದ್ವಿ. ಎಲ್ಲರದ್ದು ಒಂದೊಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹಂಗೆ ವಿಡಿಯೋ ಮಾಡ್ಕೊಂಡ್ವಿ. ಫೋಟೋ ಮಧ್ಯದಲ್ಲಿ ಹಾಕಿದ್ದೀನಿ. ಈಗ ಹತ್ತುತ್ತಾ ಇದ್ದೀವಿ. ಯಾರು ಸೂಪರ್ ಆಗೈತೆ ಪ್ಲೇಸ್ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋಣ ಅಂತ ಹೋಗ್ತಾ ಇದ್ದೀವಿ. ಈ ಕಡೆ ಮೆಟ್ಲೈತಲ್ಲ, ಅಲ್ಲಿಂದ ಹೋಗ್ತೀವಿ. ಈಗ ಹತ್ತಿ ಬಂದಾಯಿತು. ಇದು ದೊಡ್ಡ ತ್ರಿಶೂಲ ಇಟ್ಟಿದ್ರು. ಇದನ್ನು ಶಿವನ ಕೈಲಿದ್ದಿದ್ದು ಅನಿಸುತ್ತೆ. ಶಿವನ ಹಿಂಭಾಗ ಇಟ್ಟಿದ್ರು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ಇಷ್ಟು ದೊಡ್ಡದಿದೆ ನೋಡಿ ತ್ರಿಶೂಲ. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವು. ನಂದಿ ಎಲ್ಲ ನೋಡ್ತಾಯಿದ್ರೆ ಎಷ್ಟು ಖುಷಿ ಆಯ್ತಿತ್ತು ಅಂದರೆ, ಶಿವನ ಮೇಲತ್ತಿ ನೋಡ್ತಿದ್ರೆ ದೊಡ್ಡ ಆಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಿ ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದು ಮೇಲ್ಗಡೆ ಶಿವನ ತಲೆ ಮೇಲಿಂದ ಮಳೆ ಇದ್ದಾಗ ನೀರು ಬಂದು ಇದೊಂದು ಕೆಳಗಡೆ ಗುಹೆ ಥರ ಇದೆ. ಅಲ್ಲಿಂದ ಇಲ್ಲಿಂದ ನೀರು ಬಂದು ಅಲ್ಲಿಂದ ಕೆಳಗಡೆ ಹರಿಯುತ್ತೆ. ಅಲ್ಲಿ ಹೋಗ್ಬಾರ್ದಿತ್ತಂತೆ, ಗೊತ್ತಿರಲಿಲ್ಲ ನಮಗೆ. ನಾವು ಹೋದ್ಮೇಲೆ ಹೇಳಿದ್ರು ಅಲ್ಲೆಲ್ಲ ಹೋಗಬೇಡಿ, ಅದು ದೇವ್ರ ಮೇಲೆ ಹರಿಯುತ್ತೆ ನೀರು ಅಂತ. ಇಲ್ಲಿ ಹೋಗ್ಬಾರ್ದಂತೆ. ಇದೇ ಗುಹೆಯಿಂದ ನೀರು ಕೆಳಗಡೆ ಹರಿಯುತ್ತೆ, ಕೆಳಗಡೆ ಇದರ ಮೇಲೆ ಹರಿಯುತ್ತೆ. ಇಲ್ಲಿ ಹೋಗ್ಬಾರ್ದಂತೆ, ಅಲ್ಲಿ ಕಾಲೆಲ್ಲ ಇಡಬೇಡಿ ಅಂತ ಆಮೇಲೆ ಹೇಳಿದರು. ನಾವು ಆಲ್ರೆಡಿ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡು ಆಗಿತ್ತು. ಈ ಕಪ್ಪೆ ಮರಿಗಳಿವು, ತುಂಬ ಕಪ್ಪೆ ಮರಿಗಳಲ್ಲಿದ್ವು. ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ.
ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.